ಅಮೃತಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಧ್ಯಾನ ಪ್ರಕ್ರಿಯೆಯಲ್ಲಿ 20ನೇ ಪದ್ಯ. ಕಿಟ್ಟಗಟ್ಟಿದ ಲೋಹ ಪಾವಕ ಸುಟ್ಟು ವೆಂಗಡ ಮಾಡುವಂತೆ ಘರಟ್ಟ ವ್ರೀಹಿಗೊಳಿಪ್ಪ ತಂಡುಳ ಕಡೆಗೆ ತೆವೆಯಂತೆ. ವಿಠ್ಠಲ ಎಂದೊಮ್ಮೆ ಮೈಮರೆದಟ್ಟ ಹಾಸದಿ ಕರೆಯೇ ದುರಿತಗಳಟ್ಟುಳಿಯ ಬಿಡಿಸುವನು ತನ್ನೊಳಗಿಟ್ಟು ಸಲಹುವನು. ಹಿಂದಿನ ಪದ್ಯದಲ್ಲಿ ಹೇಳಿದರು, ಒಂದೇ ಗೋತ್ರ ಪ್ರವರದ ತಂದೆ ಮಕ್ಕಳು ಸಂಧ್ಯಾವಂದನದಲ್ಲಿ ಬೇರೆ ಬೇರೆ ನಾಮ ಹೇಗೆ ತೆಗೆದುಕೊಳ್ತಾರೆಯೋ ಹಾಗೆ ಪಾಪ ಪುಣ್ಯ ಮಾಡಿಸಿದ ಮೇಲೆ ಸುಖ ದುಃಖಗಳು ಜೀವನಿಗೆ ಬರುತ್ತೆ, ಪರಮಾತ್ಮನಿಗಿಲ್ಲ. ಒಂದೇ ದೇಹದೊಳಗಿದ್ದ ಜೀವ ದಾಸ, ಪರಮಾತ್ಮ ಈಶ. ಅವರವರ ಕರ್ಮಕ್ಕನುಸಾರವಾಗಿ ಆ ಜೀವರಿಂದ ಕರ್ಮಗಳನ್ನು ಮಾಡಿಸಿ ಅವರಿಗೆ ಆ ಫಲಗಳನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಹೇಳಿದಂತೆ ಸರ್ವದೇಹ ಇಂದ್ರಿಯ ನಿಯಾಮಕ ಪರಮಾತ್ಮನು ಈ ರೀತಿ ಧ್ಯಾನ ಮಾಡುವವರಿಗೆ ಲಿಂಗಭಂಗ ಮಾಡಿ ತನ್ನ ಹೊಟ್ಟೆಯಿಂದ ಹೊರಗೆ ಹಾಕಿ ಶ್ವೇತದ್ವೀಪ ಮೂರ್ತಿ ಸಂದರ್ಶನ ಮಾಡಿಸಿ ಮೋಕ್ಷಾನಂದವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಕಿಟ್ಟಗಟ್ಟಿದ ಲೋಹ ಪಾವಕ, ಕಬ್ಬಿಣಕ್ಕೆ ಬಳಕೆ ಇಲ್ಲದೆ ಬಹಳ ದಿವಸದಿಂದ ಕಿಟ್ಟು ಅಂದರೆ ಜಂಗು ಹೊಲಸುಗಟ್ಟಿದ್ದರೆ ಆ ಕಬ್ಬಿಣವನ್ನು ಬೆಂಕಿಯೊಳಗೆ ಹಾಕಿ ಕಾಸಿದರೆ ಆ ಕಬ್ಬಿಣದ ಜಂಗು ಹೊಲಸು ಪಾವಕ ಅಗ್ನಿಯು ಸುಟ್ಟು ಬೇರೆ ಮಾಡುವಂತೆ ಆ ಕಿಟ್ಟವನ್ನು ಬೆಂಕಿ ಸುಟ್ಟು ಹೊಲಸು ಬೇರೆ ಮಾಡುತ್ತದೆ. ಅದರಂತೆ ಇನ್ನೊಂದು ಉದಾಹರಣೆ ಕೊಡ್ತೇವೆ. ಮತ್ತು ಘರಟ್ಟ, ನೆಲ್ಲು ಒಡೆಯುವ ಕಟ್ಟಿಗೆಯ ಬೀಸುವ ಕಲ್ಲು ಅಥವಾ ಘರಟ್ಟಿ ಒನಕೆಯು ವ್ರೀಹಿಯೊಳಗೆ ಭತ್ತ ನೆಲ್ಲಿನಲ್ಲಿರುವ ತಂಡುಲ ಅಕ್ಕಿಯನ್ನು ಬೇರೆ ಮಾಡುವಂತೆ, ಅಂದರೆ ಕಟ್ಟಿಗೆ ಬೀಸುವ ಕಲ್ಲಿನಲ್ಲಿ ನೆಲ್ಲು ಹಾಕಿದರೆ ಒಡೆದರೆ ಮೇಲಿನ ಹೊಟ್ಟು ಹೋಗುತ್ತದೆ. ಮತ್ತು ಒರಳಿನಲ್ಲಿ ಭತ್ತ ಹಾಕಿ ಒನಕೆಗಳಿಂದ ಥಳಿಸಿದರೆ ಮೇಲಿನ ಹೊಟ್ಟು ಹೋಗಿ ಸ್ವಚ್ಛವಾದ ಅಕ್ಕಿ ಆಗ್ತದೆ. ಅದರಂತೆ ವಿಠ್ಠಲ ಎಂದೊಮ್ಮೆ ವಿಠ್ಠಲ ನಾಮಕ ಪರಮಾತ್ಮನು ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಟ್ಟು ರಕ್ಷಿಸುವ ಹರಿಯೇ ವಿಠ್ಠಲನೆಂಬ ನಾಮವನ್ನು ಇದೆ. ಮೈಮರೆದು ಮೈಮೇಲಿನ ಎಚ್ಚರ ತಪ್ಪಿ ಅಸಂಪ್ರಜ್ಞಾತ ಸಮಾಧಿ ಧಾರಣ ಧ್ಯಾನಯೋಗದಿಂದ ವಿಠ್ಠಲ ವಿಠ್ಠಲ ಎಂದು ಅಟ್ಟಹಾಸದಿ ಕರೆ ಮೈಮರೆದು ಬಹಳ ಉತ್ಸಾಹದಿಂದ ಆನಂದಾದಿಗಳಿಂದ ವಿಠ್ಠಲ ಅಂತ ಕರೆದರೆ ದುರಿತಗಳಟ್ಟುಳಿಯ ಬಿಡಿಸುವನು. ಪಾಪವೆಂಬುವಂತಹ ಅಟ್ಟುಳಿಯ ಉಪದ್ರವವನ್ನು ಕೊಡುವ ಲಿಂಗವನ್ನು ಬಿಡಿಸಿ ಲಿಂಗಭಂಗ ಮಾಡಿ ಅವನ ಆ ಜೀವನನ್ನು ತನ್ನೊಳಗಿಟ್ಟು ತನ್ನ ಉದರದಲ್ಲಿಟ್ಟು ಸಲಹುವನು. ಪರಮಾತ್ಮನು ಲಿಂಗಭಂಗಾನಂತರದಲ್ಲಿ ತನ್ನ ಉದರದಿಂದ ಜೀವರನ್ನು ಹೊರಡಿಸಿ ಶ್ವೇತ ದೀಪಕವಾದ ಪರಮಾತ್ಮನ ದರ್ಶನ ಮಾಡಿಸಿ ವೈಕುಂಠಾದಿ ಮೋಕ್ಷ ಸ್ಥಾನದಲ್ಲಿಟ್ಟು ಆನಂದವನ್ನು ಕೊಡುತ್ತಾ ರಕ್ಷಿಸುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಜಲಧಿಯೊಳು ಸ್ವೇಚ್ಛಾನುಸಾರದಿ ಜಲಚರ ಪ್ರಾಣಿಗಳು ತತ್ತ ಸ್ಥಳಗಳಲ್ಲಿ ಸಂತೋಷ ಪಡುತ್ತಲೇ ಸಂಚರಿಸುವಂತೆ ನಳಿನ ನಾಭನೊಳಬ್ಜ ಭವ ಮುಪ್ಪುಳಲೊರಿಗ ಮೈಗಣ್ಣ ಮೊದಲಾದ ಅಲವಜೇವರ ಗಣವು ವರ್ತಿಸುತ್ತಿಹದು ನಿತ್ಯದಲೇ. ಮುಕ್ತಿದಾತನಾಗಿರುವಂತಹ ವಾಸುದೇವ ಪರಮಾತ್ಮನ ಮಹಾಮಹಿಮೆಯನ್ನು ಜಲಧಿ ದೃಷ್ಟಾಂತಪೂರ್ವಕ ವರ್ಣಿಸಿ ಪರಮಾತ್ಮನ ಮಹಿಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜಲಧಿಯೊಳು ಸಮುದ್ರದಲ್ಲಿ ಸ್ವೇಚ್ಛಾನುಸಾರದಿಂದ ತಮಗೆ ಇಚ್ಛೆ ಬಂದಂತೆ ಜಲಚರ ಪ್ರಾಣಿಗಳು, ಜಲದಲ್ಲಿ ಸಂಚರಿಸುವ ಪ್ರಾಣಿಗಳು ತತ್ತ ಸ್ಥಳಗಳಲ್ಲಿ ಆಯಾ ತಮ್ಮ ಯೋಗ್ಯ ಸ್ಥಳಗಳಲ್ಲಿ ಸಂಚರಿಸುತ್ತಾ ಸಂತೋಷ ಪಡುವಂತೆ
ಮುಕ್ತರಾದ ಜೀವರುಗಳು ನಳಿನನಾಭನಳು ಕಮಲವೇ ಹೊಕ್ಕಳಾಗಿರುವ ಮಹಾ ಸಮುದ್ರ ಸದೃಶನಾದ ಪರಮಾತ್ಮನಲ್ಲಿ ಅಬ್ಜಭವ ಕಮಲದ ಹೂವಿನಿಂದ ಹುಟ್ಟಿದ ಬ್ರಹ್ಮ, ಮೊಪ್ಪುಳುರಿಗ 3 ಪಟ್ಟವನ್ನು ಸುಟ್ಟ ಮಹರುದ್ರದೇವರು, ಮೈಗಣ್ಣ ಮೈಯೆಲ್ಲ ಕಣ್ಣುಳ್ಳ ಸಹಸ್ರಾಕ್ಷನಾದ ಇಂದ್ರದೇವರು ಮೊದಲಾದ ಜೀವರ ಗಣವು ಬ್ರಹ್ಮ, ಶೇಷ, ಗರುಡ, ಇಂದ್ರ ಮೊದಲಾದ ಅನೇಕ ಜೀವರ ಸಮುದಾಯವು ನಿತ್ಯವಾದ ಮುಕ್ತಿಯಲ್ಲಿ ವರ್ತಿಸುತ್ತಿಹದು, ಅಂದರೆ ಸಂಚರಿಸುತ್ತಾ ತಿರುಗಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಾಸುದೇವನು ಒಳಹೊರಗೆ ಆಭಾಸಕನು ತಾನಾಗಿ ಬಿಂಬ ಪ್ರಕಾಶಿವ ತತ್ರೂಪ ತನ್ನಾಮದಲ್ಲಿ ಸರ್ವತ್ರ ಈ ಸಮನ್ವಯವೆಂದೆನಿಪ ಸದುಪಾಸನೆಗೈವವನು ಮೋಕ್ಷಾನ್ವೇಷಿಗಳಳುತ್ತಮನು ಜೀವನ್ಮುಕ್ತವನಿಯಳು. ವಾಸುದೇವನು ವಾಸನಾದ್ವಾಸು ದೇವೋಸಿ ವಾಸಿ ತಂತೆ ಜಗತ್ರಯಂ, ಈ ಜಗತ್ರಯದಲ್ಲಿ ಕಾಲರೂಪದಿಂದ ವಾಸ ಮಾಡುತ್ತನಾದ ಕಾರಣ ವಾಸುದೇವ ಅಂತವನಿಗೆ, ಅಥವಾ ವಾಸುದೇವ ಶಬ್ದಾರ್ಥ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಮುಕ್ತಿದಾಯಕನಾದ ವಾಸುದೇವನು ಅಂಥೇಳಿ. ಒಳಗೆ ಸರ್ವ ಜೀವಾಂತರ್ಯಾಮಿಯಾಗಿ, ಒಳಗೆ ಹೊರಗೆ ಅಂದರೆ ಲಿಂಗದೇಹ ಆರಂಭಿಸಿ ಅವ್ಯಕ್ತ, ಅನಿರುದ್ಧ ಮತ್ತು ಪ್ರಾಕೃತ ಸ್ಥೂಲ ಶರೀರದಲ್ಲಿ ಮತ್ತು ಸಕಲ ಬ್ರಹ್ಮಾಂಡದಲ್ಲಿ ಮತ್ತು ಬ್ರಹ್ಮಾಂಡದ ಹೊರಗೆ ನವಾವರಣ ಅವ್ಯಾಕೃತ ಆಕಾಶದಲ್ಲಿ ಆಭಾಸಕನು ತಾನಾಗಿ ಪ್ರಕಾಶಮಾನನಾಗಿ ಸರ್ವರಲ್ಲಿಯೂ ಬಿಂಬರೂಪನಾಗಿ, ಅಂತರದಲ್ಲಿ ಹೊರಗೆ ತದ್ರೂಪ ತನ್ನಾಮದಲ್ಲಿ ಆಭಾಸಕನು ತಾನಾಗಿ ಪ್ರಕಾಶಿಸುವ ಸರ್ವ ಜಗತ್ತಿನಲ್ಲಿ, ಸರ್ವ ಪದಾರ್ಥದಲ್ಲಿ, ಸರ್ವ ತತ್ವಾಭಿಮಾನಿ ದೇವತೆಗಳಲ್ಲಿ ಅವರಂತೆ ರೂಪ ತಾಳಿ ಅವರೋಪಾದಿ ಇರುವುದಕ್ಕೆ ಆಭಾಸಕ ಅಂತ ಹೇಳ್ತಾರೆ. ಹೀಗೆ ಸಮಸ್ತ ಜಡ ಚೇತನದಲ್ಲಿ ಕರಣ ಕರ್ಮ ಕರ್ತೃ ತದಭಾವಿನಿ ದೇವತೆ ರಮಾದಿಯಲ್ಲಿಯೂ ಬಿಂಬರೂಪನಾದ ಪರಮಾತ್ಮನೊಬ್ಬನೇ ಕರ್ತೃರೂಪದಿಂದ ಸಕಲ ವ್ಯಾಪಾರ ಮಾಡುತ್ತಾನೆಂದು ತಿಳಿಯುವುದೇ ಸಮನ್ವಯ ಅಂತ ಅನಿಸ್ಕೊಳ್ಳೋದು. ಸಮೀಚೀನವಾಗಿ ಒಳ್ಳೆಯ ರೀತಿಯಿಂದ ಅನುಲಕ್ಷಣೆಯಿಂದ ಸಕಲರಲ್ಲಿ ಹರಿಯ ರೂಪಗಳನ್ನು ಅನ್ವಯಿಸುವುದು, ಐಕ್ಯ ಚಿಂತನೆ ಮಾಡುವುದು ಅನ್ವಯ ಪೂಜಾ. ಈ ಅನ್ವಯ ಪೂಜಾ ಎಂದೆನಿಪ ಸದುಪಾಸನೆಗಳು ಮಾಡುವವರು ಒಳ್ಳೆಯ ರೀತಿಯಿಂದ ಉಕ್ತವಾದ ಧ್ಯಾನ ಪ್ರಕಾರದಿಂದ ಸಕಲ ರೂಪಗಳನ್ನು ಬಿಂಬನಲ್ಲಿ ಐಕ್ಯ ಚಿಂತಿಸುವುದೇ ಸದುಪಾಸನೆ. ಇಂತಹ ಒಳ್ಳೆಯ ಉಪಾಸನೆ ಯಾರು ಮಾಡುತ್ತಾರೋ ಅವರು ಮೋಕ್ಷಾನ್ವೇಷಿಗಳಲ್ಲಿ ಉತ್ತಮರು. ಉತ್ತಮ ಭುಕ್ತಿಪಥ ದಾರಿ ತೋರುವ ಶ್ರೀಹರಿಯ ಅನ್ವೇಷಿಗಳಲ್ಲಿ ಹುಡುಕುವವರಲ್ಲಿ ಧ್ಯಾನದಿಂದ ಪರಮಾತ್ಮನನ್ನು ಪ್ರತ್ಯಕ್ಷೀಕರಿಸುವವರಲ್ಲಿ ಶ್ರೇಷ್ಠನಾಗಿದ್ದಾನೆ. ಅವನೇ ಅವನಿಯಳು ಪೃಥ್ವಿಯಲ್ಲಿ ಜೀವನ್ಮುಕ್ತನು, ಪ್ರಾಣಾಧಾರಕನಾಗಿ ಸಂಸಾರದಲ್ಲಿದ್ದಾಗ್ಯೂ ಸಂಸಾರ ಬಂಧನಗಳಿಂದ ಬಿಡುಗಡೆ ಹೊಂದಿದವನು ಅಂತ ಹೇಳ್ತಾ ಇದ್ದಾರೆ. ವಾಸುದೇವ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ತನ್ನ ನಿರ್ಮಲ ಕಾಂತಿಯಿಂದ ದ್ಯಾವಾಪೃಥ್ವಿಗಳನ್ನು ಅಂದರೆ ಸರ್ವಲೋಕಗಳನ್ನು ಆಚ್ಛಾದಿಸುವನು. ಇನ್ನೊಂದು ವಾಸು ಅಂದರೆ ಭಕ್ತರಿಗೆ ಅಭಿಷ್ಟಗಳನ್ನು ತಂದುಕೊಡುವವನು. ದೇವ ಅಂದರೆ ವಿಶ್ವವ್ಯಾಪಕನಾಗಿ ಸಮಸ್ತ ವಿಶ್ವವನ್ನು ಸೂರ್ಯನು ಕಿರಣಗಳಿಂದ ಆಚ್ಛಾದಿಸುವಂತೆ ಕೃಷ್ಣನು ಆಚ್ಛಾದಿಸುತ್ತಾನೆ. ಭಕ್ತರ ಇಷ್ಟಗಳನ್ನು ಪೂರೈಸುವವನು ಅವನೇ ಆಗಿದ್ದಾನೆ. ಇದೇ ಅರ್ಥವನ್ನೇ ಒಳಹೊರಗೆ ಆಭಾಸಕನು ಅಂತ ಹೇಳ್ತಾ ಇದ್ದಾರೆ. ಕರ್ಮ ಕರ್ತೃ ಕರ್ಣ ಮುಂತಾದವುಗಳಲ್ಲಿ ತದಭಿಮಾನಿ ದೇವತೆಗಳಲ್ಲಿ ಅವರಲ್ಲಿ ಉತ್ತಮರಾದ ರಮ ಮುಂತಾದವರಲ್ಲಿ ಪರಮಾತ್ಮನ ಬಿಂಬನಾಗಿ ಮುಂದೆ ಹೇಳಲ್ಪಡುವ ರೀತಿಯಂತೆ ಕರ್ತೃ ರೂಪಗಳಿಂದ ವ್ಯಾಪಾರ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಭೋಗ್ಯ ವಸ್ತುಗಳೊಳಗೆ ಯೋಗ್ಯ ರಸಗಳ ನರಿತು ಯೋಗ್ಯರಲ್ಲಿ ನೆಲೆಸಿಪ್ಪಹರಿಗೆ ಸಮರ್ಪಿಸನು ದಿನದೇ. ಭಾಗ್ಯ ಬಡತನ ಬರಲು ಹಿಗ್ಗದೆ ಕುಗ್ಗಿ ಸೊರಗದೆ ಸದ್ಭಕುತಿ ವೈರಾಗ್ಯಗಳನ್ನೇ ಮಾಡು ನೀ ನಿರ್ಭಾಗ್ಯ ನೆನೆಸದಲೇ. ಭೋಗ್ಯ ವಸ್ತುಗಳಿಗೆ ಸಕಲ ಜೀವರು ಅನುಭವಿಸುವ ಪದಾರ್ಥ ಅಂದರೆ ಭುಂಜಿಸುವ ಪದಾರ್ಥಗಳಲ್ಲಿ
ಅಂದರೆ ತ್ರಿವಿಧ ಜೀವರು ತಮಗೆ ಯೋಗ್ಯವಾದ ಸತ್ವ ರಜ ತಮ ಗುಣವುಳ್ಳ ಪದಾರ್ಥಗಳಲ್ಲಿ ಯೋಗ್ಯ ಯಾವ ಜೀವರಿಗೆ ಯಾವ ಪದಾರ್ಥ ತಕ್ಕವಾದುದೋ ಮತ್ತು ಅಯೋಗ್ಯ ಯಾವ ಪದಾರ್ಥವು ರಜತಮ ಗುಣ ವಿಶಿಷ್ಟವಾದುದೋ ರಸಗಳನ್ನರಿತು ಸತ್ವ ಶುಭರಸ ರಜ ಮಧ್ಯಮ ರಸ ತಮರಸ ದೈತ್ಯಾದಿಗಳ ರಸ ಇದು. ಈ ವಿಭಾಗಗಳನ್ನು ಗುರುಗಳಿಂದ ಚೆನ್ನಾಗಿ ತಿಳಿದುಕೊಂಡು ಯೋಗ್ಯರು ಮುಕ್ತಿಯೋಗ್ಯರಾರಂಭಿಸಿ ಸಕಲ ದೇವತೆಗಳು ಅಯೋಗ್ಯರು ನಿತ್ಯ ಸಂಸಾರಿಗಳು ಮರ್ತ್ಯಾಧಮರ ಸಕಲ ಕಲ್ಯಾದಿ ದೈತ್ಯರು ಇವರಲ್ಲಿ ನೆಲೆಸಿಪ ಬಿಂಬನಾಗಿ ತ್ರಿವಿಧರಿಗೆ ಗತಿಯನ್ನು ಕೊಡುವಂತಹ ಪರಮಾತ್ಮನಿಗೆ ಯೋಗ್ಯ ರಸಗಳನ್ನು ಯೋಗ್ಯರ ಬಿಂಬನಿಗೆ ಅಯೋಗ್ಯ ರಸವನ್ನು ಅಯೋಗ್ಯರ ಪಹರಿಗೆ ಅನುದಿನ ಎಲ್ಲಿ ಸಮರ್ಪಿಸುವುದು ಹೇಳ್ತಾರೆ. ಭಾಗ್ಯ ಬರಲು ಹಿಗ್ಗದೆ ಸಂಪತ್ತು ಬಂದಾಗ ಅತಿರೇಕ ಸಂತೋಷ ಪಡದೆ ಬಡತನ ಬರಲು ಕುಗ್ಗಿ ಸ್ವರ್ಗದೆ ನೊಂದುಕೊಂಡು ದೇಹವನ್ನು ಕೃಶ ಮಾಡಿಕೊಳ್ಳದೆ ಭಾಗ್ಯ ಬಡತನ ಕೊಟ್ಟ ಪರಮಾತ್ಮನೆಂದು ತಿಳಿದು ಸದ್ಭಕ್ತಿ ವೈರಾಗ್ಯಗಳನ್ನ ಮಾಡು ಅಂತ ಹೇಳ್ತಾರೆ. ಅಧೀರನಾಗದೆ ಶ್ರೀಹರಿಯಲ್ಲಿ ಸಮೀಚೀನವಾದ ಭಕ್ತಿ ಪರಮಾತ್ಮನು ಯಾವ ಕಾಲದಲ್ಲಿ ಏನು ಕೊಡುತ್ತಾನೋ ಅದನ್ನೇ ಸುಖವಾಗಿ ಭಂಜಿಸು ಜ್ಞಾನ ವೈರಾಗ್ಯಗಳನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ನೀನು ನಿರ್ಭಾಗ್ಯನೆನಿಸರೆ ನೀನು ಅಸಂತುಷ್ಟ ಮನಸ್ಕನಾಗಿ ಅಧೀರನಾಗಿ ಜ್ಞಾನರಹಿತನಾಗದೆ ಬಡತನ ದಾರಿದ್ರ್ಯದಿಂದ ಭಾಗ್ಯಹೀನನೆಂದು ಅನಿಸದಲೇ ಕರ್ತೃತ್ವಾನುಸಂಧಾನವನ್ನು ಮರೆಯದೆ ನಿರ್ಭಾಗ್ಯ ನೆನೆಸಬೇಡ ಅಂತ ಹೇಳ್ತಾ ಇದ್ದಾರೆ. ಇದೇ ಸಕಲ ರಸಗಳಲ್ಲಿ ಶುಭಸಾರ ಸ್ವಾಖ್ಯ ರಸವನ್ನು ಬಿಂಬನಾದ ಪರಮಾತ್ಮನಿಗೆ ಸಮರ್ಪಿಸುವುದೇ ಅನ್ವಯ ಪೂಜಾ ಅಂತ ಹೇಳ್ತಾ ಇದ್ದಾರೆ. ಭೋಗ್ಯ ವಸ್ತುಗಳಲ್ಲಿರುವಂತಹ ಯೋಗ್ಯ ರಸಗಳನ್ನು ಅರಿತು ಅಲ್ಲಿರುವ ಭಗವದ್ ರೂಪಗಳಿಗೆ ಅದನ್ನು ಸಮರ್ಪಿಸಿ ಸಂಸಾರದ ಬಡತನ ಭಾಗ್ಯಗಳನ್ನು ಲಕ್ಷಿಸದೆ ಹರಿಭಕ್ತಿ ಜ್ಞಾನ ವೈರಾಗ್ಯ ಭಾಗ್ಯಗಳಿಂದ ಭಜಿಸುವುದೇ ಪರಮ ಸಾಧನ ಅಂತ ಹೇಳ್ತಾ ಇದ್ದಾರೆ. ಸುಖ ದುಃಖ ಪ್ರಸಂಗಗಳಲ್ಲಿ ಧೈರ್ಯವನ್ನು ಬಿಡಬಾರ್ದು. ಶುಭಾಶುಭಗಳಲ್ಲಿ ಸಮಬುದ್ಧಿಯನ್ನು ಇಡಬೇಕು. ಸಂಪತ್ತು ವಿಪತ್ತುಗಳಲ್ಲಿ ಸಮಭಾವವಿಲ್ಲದ ಅಧೀರ ಪುರುಷನಿಗೆ ಇಹಪರಗಳಲ್ಲಿಯೂ ಸುಖವಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ವಿಷ್ಣು ರಹಸ್ಯದಲ್ಲಿ. ಸ್ಥಳ ಜಲಾದ್ರಿಗಳಲ್ಲಿ ಜನಿಸುವ ಫಲ ಸುಪುಷ್ಪಜ ಗಂಧರಸ ಶ್ರೀ ತುಳಸಿ ಮೊದಲಾದ ಕೆಳಪೂಜಾ ಸಾಧನ ಪದಾರ್ಥ ಹಲವು ಬಗೆಯಿಂದ ಅರ್ಪಿಸುತ್ತ ಬಾಂಬೊಳೆಯ ಜನಕಗೆ ನಿತ್ಯದಿ ತಿಳಿಯುವುದಿದು ವ್ಯತಿರೇಕ ಪೂಜೆಗಳೆಂದು ಕೋವಿದರು. ಸ್ಥಳ ಅಂದರೆ ಭೂಮಿಯಲ್ಲಿ, ಜಲ ಅಂದರೆ ನೀರಿನಲ್ಲಿ, ಅದ್ರಿಗಳಲ್ಲಿ ಅಂದರೆ ಪರ್ವತಗಳಲ್ಲಿ, ಜನಿಸುವ ಅಂದರೆ ಹುಟ್ಟುವಂತಹ ಫಲ ಹಣ್ಣು ಕಾಯಿ ಮೊದಲಾದವು, ಪುಷ್ಪ ಅಂದರೆ ಹೂವಿನಲ್ಲಿರುವ ಸುಗಂಧ, ಜಲದಲ್ಲಿಪ್ಪ ಒಳ್ಳೆಯ ರಸ, ಹಣ್ಣುಗಳಲ್ಲಿಪ್ಪ ಒಳ್ಳೆಯ ಸೀರಸ, ಶ್ರೀ ತುಳಸಿಯ ಮೊದಲಾದ ಅಖಿಲ ಎಲ್ಲ ಪೂಜಾ ಸಾಧನ ಪದಾರ್ಥ ಎಲ್ಲ ಪೂಜಾ ಮಾಡತಕ್ಕ ಯೋಗ್ಯವಾದ ಅಗ್ರೋದಕ ಹೂ ತುಳಸಿ ಧೂಪ ದೀಪ ನಿವೇದನ ಮಾಡತಕ್ಕ ಒಳ್ಳೆಯ ಪದಾರ್ಥಗಳನ್ನು ಹಲವು ಬಗೆಯಿಂದ ಅರ್ಪಿಸುತ್ತಾ ನೈವೇದ್ಯ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ವಿಜಯದಾಸರು ಅನೇಕ ಸುರಾದಿಗಳು ಹೇಳಿದ್ದಾರೆ. ನಾನಾ ಪ್ರಕಾರದಿಂದ ಅರ್ಪಿಸುತ್ತಾ ಪರಮಾತ್ಮನಿಗೆ ಅಭಿಷೇಕ ಪಂಚಾಮೃತ ವಸನ ವಿಭೂಷಣ ಆಭರಣ ತುಳಸಿ ಪುಷ್ಪ ಧೂಪ ದೀಪ ನೈವೇದ್ಯ ಸಮರ್ಪಿಸುತ್ತಾ ಏಕಾರ್ತಿ ಮಂಗಳಾರತಿ ಇತ್ಯಾದಿ 16 ವಿಧ ಪೂಜಾಗಳಿಂದ ಬಹಿರ್ಪೂಜಾಗಳಿಂದ ಬಾಂಬೊಳೆಯ ಜನಕ್ಕೆ ನಿತ್ಯದಿ ಆ ಗಂಗಾ ನದಿಯ ಜನಕನಿಗೆ ದಿನದಲ್ಲಿ ಅರ್ಪಿಸುತ್ತಾ ಪೂಜಿಸುವುದೇ ಕೋವಿದರು ಜ್ಞಾನಿಗಳು. ಇವೆಲ್ಲವೂ ವ್ಯತಿರೇಕ ಭಿನ್ನ ಭೇದ ಬೇರೆ ಪೂಜಾಗಳೆಂದು ತಿಳಿಯುತ್ತಾರೆ. ಶ್ರೀಕರನ ಸರ್ವತ್ರದಲ್ಲಿ ಅವಲೋಕಿಸಿದ ಗುಣರೂಪ ಕ್ರಿಯೆ ವ್ಯತಿರೇಕ ತಿಳಿಯದೆ ಅನ್ವಯಿಸು ಬಿಂಬನಲ್ಲಿ ಮರೆಯದಲೇ
ಸ್ವೀಕರಿಸುವನು ಕರುಣದಿಂದ ನಿರಾಕರಿಸದೆ ಕೃಪಾಳು ಭಕ್ತರ ಶೋಕಗಳ ಪರಿಹರಿಸಿ ಸುಖವಿತ್ತನವರತ ಪೊರೆವ. ಶ್ರೀಕರನ ಮಂಗಳಪ್ರದನಾಗಿರುವಂತಹ, ಮಂಗಳಕರವಾದ ಮೋಕ್ಷವನ್ನು ಕೊಡುವಂತಹ ಶ್ರೇಯಂ ಕರೋತೀತಿ ಶ್ರೀಕರಃ ಎಂದು ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾ ಇದ್ದಾರೆ. ಮಂಗಳವನ್ನು ಕೊಡುವ ಹರಿಯನ್ನು ಸರ್ವತ್ರದಲ್ಲಿ ಅವಲೋಕಿಸುತ್ತಾ, ಅಂದರೆ ನೋಡುತ್ತಾ, ಸರ್ವ ಜಡ ಪದಾರ್ಥದಲ್ಲಿ ಸರ್ವಚೇತನರು ಸರ್ವ ಜಗತ್ತಿನಲ್ಲಿಪ್ಪ ಹರಿಯನ್ನು ಅವಲೋಕಿಸುತ್ತಾ ನೋಡುತ್ತಾ, ಸರ್ವತ್ರದಲ್ಲಿಪ್ಪ ಹರಿಯ ಗುಣ ಉತ್ಕರ್ಷವಾದ ಜ್ಞಾನಾನಂದಾದಿ ಗುಣಗಳು ರೂಪಗಳು, ನಾನಾ ಪದಾರ್ಥಗಳಿಗೆ ನಾನಾ ರೂಪಗಳು, ನಾನಾ ಬಗೆಯ ಕ್ರಿಯೆಯ ವ್ಯಾಪಾರಗಳಿಗೂ ವ್ಯತಿರೇಕ ತಿಳಿಯದೆ ಪರಮಾತ್ಮನ ಗುಣ ರೂಪಕ್ರಿಯಾಗಳಿಗೆ ಭೇದ ವ್ಯತಿರೇಕ ಅಂದರೆ ಭೇದ ಭಿನ್ನವೆಂದು ತಿಳಿಯದೆ ಬಿಂಬನಲ್ಲಿ ಅನ್ವಯಿಸು ಸರ್ವಕಾಲದಲ್ಲಿ ವಿಸ್ಮರಣೆ ಇಲ್ಲದೆ ಜ್ಞಾನಪೂರ್ವಕ ಪರಮಾತ್ಮನ ಕಾಲರೂಪಗಳ ಗುಣರೂಪ ಕ್ರಿಯೆಗಳಿಗೂ ಸ್ವಬಿಂಬನಾದ ಪುರುಷರೂಪಿ ಪರಮಾತ್ಮನ ಗುಣರೂಪ ಕ್ರಿಯೆಗಳಲ್ಲಿದ್ದು ಅದನ್ನು ಅನ್ವಯಿಸು ಅಂತ ಹೇಳ್ತಾರೆ. ಏಕೀಭಾವ ಐಕ್ಯ ಚಿಂತಿಸು ಅಂತ. ಇದೇ ಅನ್ವಯ ಪೂಜಾ. ಹೀಗೆ ಅನ್ವಯ ಪೂಜಾ ಮಾಡಿದರೆ ಕರುಣದಿಂದ ಪರಮಾತ್ಮ ಸ್ವೀಕರಿಸುವನು. ಪರಮ ಭಕ್ತವತ್ಸಲನಾಗಿರುವಂತಹ ಭಕ್ತರ ಈ ಅನ್ವಯ ಪೂಜಾ ಬಹು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಕರುಣಾಕರನು ಎಂದೆಂದೂ ನಿರಾಕರಿಸುವುದಿಲ್ಲ. ಇಂತಹ ಸಮನ್ವಯ ಪೂಜಾ ಬಿಡುವನಲ್ಲ. ಭಕ್ತರ ಶೋಕಗಳನ್ನು ಪರಿಹರಿಸಿ ತನ್ನ ನಿಜ ಭಕ್ತರುಗಳ ಶೋಕಗಳು, ದುಃಖಗಳು, ಆದಿವ್ಯಾಧಿ ತಾಪತ್ರಯಗಳು, ಕಿಂಬಹುನಾ ಶೋಕಕ್ಕೆ ಕಾರಣವಾದ ಲಿಂಗದೇಹವನ್ನು ಪರಿಹರಿಸಿ ಭಂಗ ಮಾಡಿ ಅನವರತ ಸುಖವೆತ್ತು ಪೊರೆವ, ನಿತ್ಯಾನಂದವಾದ ಮೋಕ್ಷವನ್ನಿತ್ತು ಸಂರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಮನ್ವಯ ಪೂಜೆಯನ್ನು ಹೇಳ್ತಾ ಇದ್ದಾರೆ. ಶ್ರೀಕರ ಇದು ಸಹಸ್ರನಾಮಾಂತರ್ಗತವಾದ ಸತ್ಕರ್ಮಗಳಿಂದ ಜ್ಞಾನವನ್ನು ಕೊಡುವವನು ಅಂತ ಅರ್ಥ. ಸರ್ವತ್ರದಲ್ಲಿ ಭೇದವಿಲ್ಲದೆ ಇರುವ ಪರಮಾತ್ಮನ ಸಮವೆಂಬ ರೂಪವನ್ನು ಸಂದರ್ಶಿಸುವವರು ಪಂಡಿತರು. ಬ್ರಹ್ಮನನ್ನು ಆರಂಭಿಸಿ ಸ್ಥಾವರ ಪ್ರಾಣಿಗಳವರೆಗಿನ ಸಕಲ ವಸ್ತುಗಳಲ್ಲಿ ಇರುವ ಪರಮಾತ್ಮನ ರೂಪಗಳಿಗೆ ಪರಸ್ಪರ ಭೇದವಿರುವುದಿಲ್ಲ. ಗುಣರೂಪ ಕ್ರಿಯೆ ವ್ಯತಿರೇಕ ತಿಳಿಯದಲೆ ಅಂಥೇಳಿ ಹೇಳ್ತಾ ಇದ್ದಾರೆ. ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಸರ್ವ ಜೀವರಲ್ಲಿಯೂ ಇದ್ದಾನೆ. ಅವರವರ ಕರ್ಮಕ್ಕನುಸಾರವಾಗಿ ಅವರಿಂದ ಕರ್ಮಗಳನ್ನು ಮಾಡಿಸಿ ಅವರಿಗೆ ಫಲವನ್ನು ಕೊಡ್ತಾನೆ. ಇನಿತು ವ್ಯತಿರೇಕಾನ್ವಯಗಳೆಂಬೆನಿಪ ಪೂಜಾ ವಿಧಿಗಳನ್ನೇ ತಿಳಿದ ನಿಮಿಷೇಷನ ತೃಪ್ತಿಪಡಿಸುತ್ತಲಿರು ನಿರಂತರದೇ. ಘನಮಹಿಮ ಕೈಕೊಂಡು ಸ್ಥಿತಿ ಮೃತಿ ಜನಮಗಳ ಪರಿಹರಿಸಿ ಸೇವಕ ಜನರೊಳಗೆಟ್ಟ ಆನಂದ ಬಡಿಸುವ ಭಕ್ತವತ್ಸಲನು. ಇನಿತು ಈ ಪ್ರಕಾರವಾಗಿ ವ್ಯತಿರೇಕ ಭಿನ್ನ ಪದಾರ್ಥಗಳಿಂದ ಪೂಜೆ, ಅನ್ವಯ ಸಕಲ ಚೇತನರಲ್ಲಿ ಹರಿಯನ್ನು ಸ್ವಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡುವುದು, ಅನ್ವಯ ವ್ಯತಿರೇಕ ಪೂಜಾ ವಿಧಾನಗಳನ್ನು ತಿಳಿದು ಸದ್ಗುರುಗಳಿಂದ ವ್ಯತಿರೇಕ ಅನ್ವಯ ಪೂಜಾ ವಿಧಾನಗಳನ್ನು ತಿಳಿದು ಅನಿಮಿಶೇಷ, ನಿಮಿಷ ಅಂದರೆ ರೆಪ್ಪೆ, ಅನಿಮಿಶೇಷ ಅಂದರೆ ರೆಪ್ಪೆ ಬಡಿಯದ, ಅಂದರೆ ಮನುಷ್ಯರಂತೆ ರೆಪ್ಪೆ ಹಾಕದ ನಿದ್ರಾರಹಿತರಾದ ದೇವತೆಗಳು. ಶ್ರೀಮದಾಚಾರ್ಯ ವಚನದಂತೆ ತತ್ವಾಭಿಮಾನಿಗಳಿಗೆ ಈಶನಾದ ಪರಮಾತ್ಮನನ್ನು ನಿರಂತರದಿ ಸದಾ ಸರ್ವಕಾಲ ತೃಪ್ತಿಪಡಿಸುತ್ತಲೇ ನಿತ್ಯ ತೃಪ್ತನಾದ ಹರಿಗೆ ತೃಪ್ತಿಪಡಿಸೋದು ಹೇಗೆ ಅಂತ ಹೇಳಿದರೆ ಇಲ್ಲಿ ಹೇಳ್ತಾ ಇದ್ದಾರೆ. ಭಾಗವತದಲ್ಲಿ ಬಂದಿದೆ. ಜ್ಞಾನಾನಂದ ಪೂರ್ಣನು ಸ್ವತಂತ್ರನು ಆದುದರಿಂದ ಪರಮಾತ್ಮನಿಗೆ ಜ್ಞಾನಿಗಳ ಪೂಜೆಯಿಂದ ಯಾವ ಪ್ರಯೋಜನವೂ ಇಲ್ಲ. ಜ್ಞಾನಿಗಳಾದರೂ ತಾವು ಮಾಡತಕ್ಕ ಪೂಜಾದಿಗಳಿಂದ ಪ್ರಾಪ್ತವಾದ ಭಗವತ್ ಪ್ರಸನ್ನತೆಯಿಂದ ಆತ್ಮೋದ್ಧಾರವನ್ನು ಪಡೆಯುವರು. ಬಿಂಬವಾದ ಮುಖವನ್ನು ಅಲಂಕರಿಸಿದರೆ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಮುಖವು ಶೋಭಿಸುವಂತೆ, ಬಿಂಬನಾದ ಪರಮಾತ್ಮನನ್ನು ಪೂಜಿಸಿದರೆ ಪ್ರತಿಬಿಂಬನಾದ ಜೀವನಲ್ಲಿ ಆ ಪೂಜಾ ಫಲ ಬಿಡದೆ ಮೂಡಿ ತೋರುತ್ತದೆ ಅಂತ ಹೇಳ್ತಾರೆ. ನಿತ್ಯ ತೃಪ್ತನಾದ ಪರಮಾತ್ಮನಿಗೆ ನಾನಾ ವಿಧವಾಗಿ ಆದರದಿಂದ ಸೇವೆ ಮಾಡಿದರೆ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ
ಶ್ರೀ ಲಕ್ಷ್ಮೀ ಪ್ರೀತಿಗೋಸ್ಕರ ಸ್ವೀಕರಿಸ್ತಾನೆ ಅಂಥೇಳಿ ಆದಿತ್ಯ ಪುರಾಣ ವೆಂಕಟೇಶ ಮಹಾತ್ಮೆಯಲ್ಲಿ ಹೇಳಿದ್ದಾರೆ. ಭೋಗ್ಯವಾದ ವಸ್ತುಗಳು ಎರಡು ವಿಧ, ಭಗವದಾತ್ಮಕವಾದದ್ದು ಒಂದು, ಇತರ ಎರಡನೇದು. ಸರ್ವಸಾರಭೋಕ್ತ ಸದಾ ಭೋಗಿಸುತ್ತಾನೆಂಬುದು ನಿಜ. ರೂಪ ರಸಗಂಧಾತ್ಮಕ ಪೂಜಾ ದ್ರವ್ಯಗಳಲ್ಲಿರುವ ಭಗವತ್ ರೂಪಗಳನ್ನು ಚಿಂತಿಸಿ, ಬಿಂಬನಲ್ಲಿ ಐಕ್ಯ ರೂಪವನ್ನು ಚಿಂತಿಸಿ, ಸ್ವರವಣೆಂಬ ಅನುಸಂಧಾನವೇ ಅನ್ವಯ ಪೂಜಾ ಶ್ರೇಷ್ಠವಾದದ್ದು. ಹೀಗೆ ಪರಮಾತ್ಮನನ್ನು ತೃಪ್ತಿಪಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ನಿರಂತರದಿ ನಿತ್ಯದಲ್ಲಿ ಘನ ಮಹಿಮ ಕೈಕೊಂಡು ಮಹಾಮಹಿಮನಾಗಿರುವಂತಹ ಪರಮಾತ್ಮ ಸ್ವೀಕರಿಸಿ, ಸ್ಥಿತಿ ಇರುವಿಕೆ ಮೃತಿ ಮರಣ ಜನ್ಮ ಜನನಗಳನ್ನು ಪರಿಹರಿಸಿ, ಜನನ ಮರಣಾದಿಗಳನ್ನು ದೂರ ಮಾಡಿ, ಸೇವಕ ಜನರು ತನ್ನ ಸ್ವಭಕ್ತರಾಗಿರುವಂತಹ ನಿಷ್ಕಿಂಚ ಜನರ ಸಂಘದಲ್ಲಿಟ್ಟು ಆನಂದ ಪಡಿಸುವ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಂತೋಷಪಡಿಸ್ತಾನೆ, ಮುಕ್ತಿ ಸುಖವನ್ನು ಕೊಡ್ತಾನೆ. ಕಾರಣವೇನೆಂದರೆ ಹೀಗೆ ಯಾಕೆ ಮಾಡ್ತಾನೆ ಅಂದರೆ ಭಕ್ತವತ್ಸಲನಾಗಿದ್ದಾನೆ, ಭಕ್ತರನ್ನು ಕಾಪಾಡುವ ಕರುಣಾ ಸಮುದ್ರನಾಗಿದ್ದಾನೆ. ಇಲ್ಲಿ ವ್ಯತಿರೇಕ ಅನ್ವಯ ಪೂಜೆಗಳ ಫಲವನ್ನು ದಾಸರು ಹೇಳ್ತಾ ಇದ್ದಾರೆ. ಜಲಜನಾಭಗೆ ಎರಡು ಪ್ರತಿಮೆಗಳೆಳೆಯೊಳಗೆ ಜಡ ಚೇತನಾತ್ಮಕ ಜಲದೊಳೆಯಿರುವಗೆ ಸ್ತ್ರೀ ಪುರುಷ ಭೇದದಲ್ಲಿ ಜಗದೊಳಗೆ ತಿಳಿಯುವುದಾಹಿತಮಿಗೆ ಸಹಜ ಜಡ ಚಲಗಳೇಂದ್ರಿಯ ಇವಾಗ ಪ್ರತೀಕದಿ ಲಲಿತ ಪಂಚತ್ರಯ ಸುಗೋಳಕವರಿತು ಭರಿಸುತ್ತಿರು. ಜಲಜನಾಭ ಕಮಲವೇ ಹೊಕ್ಕಳಾಗಿ ಉಳ್ಳ ಕಮಲನಾಭೆ ಪುರುಷರೂಪಿ ಪರಮಾತ್ಮನಿಗೆ ಇಳೆಯೊಳಗೆ ಪೃಥ್ವಿಯಲ್ಲಿ ಸಕಲ ಬ್ರಹ್ಮಾಂಡದಲ್ಲಿ ಎರಡು ವಿಧವಾದ ಪ್ರತಿಮೆಗಳುಂಟು. ಜಡ ಕೇವಲ ಶುದ್ಧವಾದ ಪ್ರಕೃತ್ಯಾತ್ಮಕವಾದ ಜಡ, ಚೇತನಾತ್ಮಕ ಚಲನೆ ಮಾಡತಕ್ಕಂಥ ಉಸಿರಾಡಿಸ್ತಕ್ಕ ಚೇತನ ಪ್ರತಿಮೆಗಳೆಂದು ಎರಡು ವಿಧವಾಗಿದೆ. ಚಲದೊಳೆಯಿರುವಗೆ ಚಲಿಸತಕ್ಕ ಪ್ರಾಣಿಗಳಲ್ಲಿ ಸ್ತ್ರೀ ಪುರುಷರು ಅಂತ ಎರಡು ಭೇದ. ಜಡದಲ್ಲಿ ಅಹಿತ ಪ್ರತಿಮಾ, ಕಂಚು, ಪಂಚಲೋಹಾಧಿಕೃತ ಪ್ರತಿಮಾಗಳು ಸಹಜ ತನ್ನಿಂದ ತಾನೇ ಪ್ರಾದುರ್ಭೂತ ಒಡಮೂಡೋ ಸ್ವಯಂ ವ್ಯಕ್ತ ಸಾಲಿಗ್ರಾಮಾದಿ ಸಹಜ ಜಡ ಪ್ರತಿಮಾ ಅಂತ ಕಳಿಸ್ಕೊಳುತ್ತೆ. ಈ ರೀತಿಯಾಗಿ ಚಲ ಪ್ರತಿಮಾ ಜೀವರುಗಳು, ಅಚಲ ಪ್ರತಿಮಾ ಸಹಜ ಸಾಲಿಗ್ರಾಮ, ಅಹಿತ ಪ್ರತಿಮಾ ಲಲಿತ ಸುಂದರವಾದ ಮನೋಹರ ಗೋಳಕ ಗುಡ್ಯತೆ ಇತಿ ಗೋಲಕ ರಕ್ಷಣೆ ಮಾಡುವುದು ಯಾವುದೋ ಅದು ಗೋಳಕ. ಇಲ್ಲಿ ಸಹಜ ಪ್ರತಿಮಾ ಶಾಲಿಗ್ರಾಮದಲ್ಲಿ ವಿಶ್ವಕರ್ಮ ನಿರ್ಮಿತ ಜಡಗೋಳಕವಿಲ್ಲ. ಶಾಲಿಗ್ರಾಮ ತದಂತಸ್ತಕ ವಾಯು ರಮಾಹರಿ ರೂಪ ಆಹಿತ ಪ್ರತಿಮಾ ವಿಶ್ವಕರ್ಮ ನಿರ್ಮಿತ ಒಂದು ಗೋಳಕ, ರುದ್ರ ವಾಯು ರಮಾಹರಿ ಹೀಗೆ 5 ಗೋಳಕ. ಪರಮಾತ್ಮನ ಆವಾಸಕ್ಕೆ ಸುತ್ತಲೂ ರಕ್ಷಿಸುವ ಪಂಚಸ್ಥಾನ ಮನೆಗೋಳಕ. ಈ ಪ್ರಕಾರ ತಿಳಿದು ಭಜಿಸುತ್ತೆ, ಪೂಜಿಸು, ಸ್ತೋತ್ರ ಮಾಡ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ಇದಾದರೂ ಮಂದ ದೃಷ್ಟ್ಯ ಆದರೆ ಪ್ರತಿಯೊಂದು ಜಡ ಪ್ರತಿಮೆಗಳಲ್ಲಿ 24 ತತ್ವಗಳು ಆವರಕವಾಗಿವೆ ಎಂದು ವಿಜಯದಾಸರ ವಾಕ್ಯ ಇದೆ. ತದಂತಸ್ಥ ತೇಜೋರೂಪವಾಗಿರುವಂತಹ ವಾಯುರಮಾಹರಿಯನ್ನು ಚಿಂತನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆ ಜಡ ಪ್ರತಿಮೆಯನ್ನು ಪೂಜೆ ಮಾಡುವಾಗ ಯಾವ ರೀತಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಉಳಿದುದನ್ನು ನಾಳೆ ನೋಡೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನ ರುಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.